ಚಾಮುಂಡೇಶ್ವರಿ ಕರಗ ಸುಮಾರು ಅವತ್ತು 7ರಿಂದ 9 ಕರಗಗಳು ನಡೀತವೆ ರಾಮನಗರ ಪಟ್ಟಣ. ಅವತ್ತು ಲಕ್ಷಾಂತರ ಜನ ಹೊರಗಡೆಯಿಂದ ಬಂದು ಈ ಒಂದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನಾಗಿ ನಮ್ಮ ರಾಮನಗರ ಪಟ್ಟಣದ ಸಮಸ್ತ ಜನರು ಆಚರಿಸ್ತಾರೆ. ಇದು ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪರಂಪರೆ. ಸ್ವಲ್ಪ ಒಂದು 20-25 ವರ್ಷದಿಂದ ವೈಭವೋಪೇತವಾಗಿ ನಡೀತಾ ಇದೆ. ಆದರೆ ಇದು ಹಳೇದು, 100 ವರ್ಷಗಳದು. ಆದರೆ ಈಗ ಒಂದು 25 ವರ್ಷದಿಂದ ಸ್ವಲ್ಪ ವೈಭವೋಪೇತವಾಗಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕೂಡ ಜನ ನೆಂಟರಿಷ್ಟರು ಬರ್ತಾರೆ. ಈ ಒಂದು ಸುಮಾರು 8-9 ಕರಗಗಳು ನಗರ ಪ್ರದರ್ಶನ ಮಾಡ್ತವೆ. ಅದರಲ್ಲೂ ರಾಮನಗರ ಪಟ್ಟಣದ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಇದೊಂದು ಬಹಳ ಸಂಭ್ರಮದಿಂದ ತಂಬಿಟಾರ್ತಿ ಹರಿದು ಬಹಳ ಒಂದು ವಿಶೇಷವಾಗಿ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಬಾರಿ ಯಾರು ಕರೆದಿದ್ದಾರೋ ವಿಶೇಷವಾಗಿ ಅಂದ್ರೆ ಅಲ್ಲೊಂದು ರಸಮಂಜರಿ ಕಾರ್ಯಕ್ರಮ ನಡೀತದೆ. ಅಲ್ಲಿ ರಸಮಂಜರಿ ಕಾರ್ಯಕ್ರಮ ಅಷ್ಟೇ ಕರಗ ಅಲ್ಲ, ಕರಗ 8 ಪ್ರದೇಶಗಳಲ್ಲಿ ನಡೀತದೆ. ಚಾಮುಂಡೇಶ್ವರಿ, ಆದಿಶಕ್ತಿ, ಮುತ್ತಮಾರಮ್ಮ, ಬಿಸಿಲಮಾರಮ್ಮ, ಮಗದಗೆರೆ ಮಾರಮ್ಮ, ಬಂಡಾರಮ್ಮ, ಆಮೇಲೆ ಇನ್ನೊಂದು 3 ಆದಿಶಕ್ತಿ ಕರಗಗಳು ನಡೀತವೆ. ಹೀಗಾಗಿ ಸುಮಾರು ಉಲ್ಗೆಮ್ಮ ಅಂತ ಒಂದು ನಡೀತದೆ. ಸುಮಾರು 9 ಕರಗಗಳು ನಡೀತವೆ. ನಗರಸಭೆ ವತಿಯಿಂದ ಏನೇನು ನಗರಸಭೆಯ ವತಿಯಿಂದ ನಾವು ಕರಗ ಸಂಚಾರಕ್ಕೆ, ಸಾರ್ವಜನಿಕರು ಓಡಾಡೋದಕ್ಕೆ ಎಲ್ಲೆಲ್ಲಿ ಗುಂಡಿಗಳಿತ್ತು ಅವೆಲ್ಲ ಮುಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸ್ವಚ್ಛತೆ ವಿಚಾರದಲ್ಲಿ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸೂಚನೆ ಕೊಟ್ಟಿದೆ. ಎಲ್ಲೂ ಕೂಡ ಕಸದ ರಾಶಿ ಬೀಳಬಾರ್ದು. ಟನ್ಗಟ್ಟಲೆ ಕಸ ಬೀಳ್ತದೆ, ಅದರಿಂದ ಅದನ್ನ ಸಮರ್ಪಕವಾಗಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ನಗರಸಭೆ ಎಲ್ಲ ಪರಿಣಾಮಕಾರಿಯಾಗಿ ಮಾಡ್ತದೆ. ಅಲ್ಲ, ನಾವು 2026-27ನೇ ಆಯವ್ಯಯದಲ್ಲಿ ನಗರ ಪ್ರದೇಶದಲ್ಲಿ ಆಚರಿಸ್ತಕ್ಕಂಥ ಕರಗಗಳಿಗೆ 5 ಲಕ್ಷ ಧನವನ್ನು ಮೀಸಲಾಗಿಟ್ಟಿದ್ವಿ. ಅದನ್ನ ಇವತ್ತು ಸುಮಾರು 11 ಅರ್ಜಿ ಬಂದಿದ್ದಾವೆ. ಅದನ್ನ ಡಿವೈಡ್ ಮಾಡಿ ಎಲ್ಲ 11 ದೇವಸ್ಥಾನಗಳು. ಇತ್ತೀಚೆಗೆ ಒಂದು ಶಾಸಕರು ಒಂದು ಹೇಳಿಕೆ ಇತ್ತು, ಕರಗಕ್ಕೆ ಎಷ್ಟೇ ಖರ್ಚನ್ನ ಮಾಡ್ತೀನಿ, ಯಾರು ಇದು ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಕೆಲವರು ನೀವೇ ಒಂದ್ಸತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಂಗಡಿಗಳ ಹತ್ರ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಆ ರೀತಿ ಯಾವ್ದು ಮಾಡಬಾರ್ದು ಅಂತ. ಇಲ್ಲ, ಯಾವುದೋ ಒಂದು ಪತ್ರಿಕೆಯಲ್ಲಿ ಅಂಗಡಿಗಳಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಸಮರ್ಥ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿತ್ತು. ಅದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿ ಸುದ್ದಿಗೋಷ್ಠಿ ಕರೆದು ಯಾವುದೇ ಕಾರಣಕ್ಕೂ ಯಾರು ಅಂಗಡಿ ಮಳಿಗೆಗಳು ನಗರಸಭೆ ಹೆಸರು ಹೇಳಿ ಆಗಲಿ ಇನ್ನೊಂದು ಹೆಸರು ಹೇಳಿದ್ರು ಯಾರಿಗೂ ಖಾಸಗಿ ವ್ಯಕ್ತಿಗಳಿಗೆ ಹಣ ಕೊಡಬೇಡಿ. ಒಂದು ವೇಳೆ ಯಾರಾದರೂ ಫೋರ್ಸ್ ಮಾಡಿದ್ರೆ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಥವಾ ನಮಗೆ ಕಂಪ್ಲೇಂಟ್ ಕೊಡಿ ಅಂತ ನಾವು ಹೇಳಿದ್ವಿ. ಅಷ್ಟು ಇದ್ರದ್ದು ಹೇಳಿದ್ದೀವಿ. ನಾನು ಶಾಸಕರದು ನಾನು ವೈಯಕ್ತಿಕವಾಗಿ ಎಷ್ಟಾದರೂ ಖರ್ಚು ಮಾಡ್ತೀನಿ ಅನ್ನೋದು ಅವರು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೋ ಭಗವಂತನಿಗೆ ಗೊತ್ತು. ಇದರಲ್ಲಿ ಅದರ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಇದು ಸುಮಾರು 8 ಕರಗಗಳು ಆ ಜನ ಆ ಭಾಗದಲ್ಲಿ, ಈಗ ಉದಾಹರಣೆ ಟ್ರೂಪ್ಲೇನು, ಗಾಂಧಿನಗರ, ಸಿಂಗರಾಬೈದೊಡ್ಡಿ, ಬೀದಿ ಎಲ್ಲ ಕಡೆ ಒಂದು ಕುಳವಾರು ಒಂದು ಮನೆಗೆ 2,000-3,000 ಕಲೆಕ್ಟ್ ಮಾಡಿ ಆ ಭಾಗದ ಲೈಟಿಂಗು ಮತ್ತು ಆ ಭಾಗದ ಎಲ್ಲೆಲ್ಲಿ ಕರಗಗಳು ನಡೀತಾವೋ ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ಆಮೇಲೆ ಮಾಂಸ ಮಡ್ಡಿ ಎಲ್ಲ ತಗೊಳಕ್ಕೆ ಗುಡ್ಡೆಪಾಡು ಇವೆಲ್ಲ ಒಂದು ಸಂಸ್ಕೃತಿ ಇದೆ. ಎಲ್ಲರೂ ಊರವರೆಲ್ಲ ಸೇರಿ ಮಾಡ್ತಕ್ಕಂಥದ್ದು. ಅದರಿಂದ ಈಗ ನಾವೇ ಆಗಲಿ, ಇನ್ನೊಬ್ರಾಗಲಿ, ಶಾಸಕರಾಗಲಿ ಎಲ್ಲೋ ಒಂದು ಸ್ವಲ್ಪ ನಾವು ಸಹಾಯಧನ ಕೊಡ್ಬೋದು ಬಿಟ್ಟರೆ ಕರಗ ಎಲ್ಲ ನಾನೇ ಮಾಡ್ತೀನಿ ಅನ್ನೋದು ಬಾಲಿಸುವಾದಂಥ ಮಾತು. ಅದರಲ್ಲಿ ಯಾವುದೇ ತರ್ಕನೂ ಇಲ್ಲ, ಅರ್ಥನೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.